ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಪ್ಪ ಅಂದರೆ 2024-25ನೇ ಸಾಲಿನಲ್ಲಿ ಬಸ್ ಪಾಸ್ಗೆ ಯಾವ ರೀತಿ ಅರ್ಜಿ ಹಾಕೋದು ಅಂತ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ. ಅಲ್ಲಿ ತುಂಬ ಜನರು ಸೇವಾ ಸಿಂಧು ವೆಬ್ಸೈಟ್ನಲ್ಲಿ ಅರ್ಜಿನ ಹಾಕಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕೇವಲ ಗ್ರಾಮವನ್ನು ಅಥವಾ ಕರ್ನಾಟಕವನ್ನಲ್ಲಿ ಮಾತ್ರ ಅರ್ಜಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲಿ ಸೇವಾ ಸಿಂಧುವಲ್ಲೂ ಕೂಡ ಅರ್ಜಿನ ಹಾಕ್ಬೋದು. ಯಾವ ರೀತಿ ಅರ್ಜಿ ಹಾಕಬೇಕು ಮತ್ತು ಯಾರ್ಯಾರೆಲ್ಲ ಅರ್ಜಿ ಹಾಕಬೇಕು ಅಂತ ಸಂಪೂರ್ಣ ನಾನು ತೋರಿಸ್ಕೊಡ್ತೀನಿ. ಅದಲ್ಲದೆ ಸ್ವತಃ ಕೂಡ ನೀವೇ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರನೂ ಅರ್ಜಿ ಹಾಕ್ಬೋದು. ಸ್ನೇಹಿತರೆ, ಯಾವ್ಯಾವೆಲ್ಲ ಅಭ್ಯರ್ಥಿಗಳು ಈ ಮುಖಾಂತರ ನೀವು ಅರ್ಜಿ ಹಾಕ್ಬೋದು ಮತ್ತು ಗ್ರಾಮವನ್ನು ಮತ್ತು ಕರ್ನಾಟಕವನ್ನಲ್ಲಿ ಯಾರ್ಯಾರು ಅರ್ಜಿ ಹಾಕ್ಬೋದು ಅಂತ ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರೆ, ನೀವು ಯಾವುದಾದ್ರೂ ಸರ್ಚ್ ಬಾರ್ಗೆ ಬಂದು ಅಲ್ಲಿ ಸೇವಾ ಸಿಂಧು ಅಂತ ಟೈಪ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲಿ ಫಸ್ಟ್ ಆಪ್ಷನ್ನೇ ಸೇವಾ ಸಿಂಧು ಅಂತ ಕಾಣ್ತಾ ಇದೆ. ಆ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ವಿದ್ಯಾರ್ಥಿ ಬಸ್ ಪಾಸ್ ಅಂತ ಕಾಣ್ತಾ ಇದೆ ನೋಡಿ, ಈ ಆಪ್ಷನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನಂತರ ನಿಮಗೆ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ನೇಹಿತರೆ, ಲಾಗಿನ್ ಟು ಅಪ್ಲೈ ಫಾರ್ ಅಪ್ಲಿಕೇಶನ್ ಆಫ್ ಇಶ್ಯೂಸ್ ಆಫ್ ನ್ಯೂ ಆ್ಯಂಡ್ ರಿನ್ಯೂವಲ್ ವಿತ್ ಮಾಡಿಫಿಕೇಷನ್ ಆಫ್ ಸ್ಟೂಡೆಂಟ್ ಬಸ್ ಪಾಸ್ KSRTC ಅಂತ ಬರುತ್ತೆ. NW KSRTC KKRTC ಅಂತಲೂ ಕೂಡ ಬರುತ್ತೆ. ಸ್ನೇಹಿತರೆ, ನೀವು ಇಲ್ಲಿ ಕೆಳಗಡೆ ಬಂದರೆ ರಿಜಿಸ್ಟರ್ ಹೇರ್ ಮತ್ತು ಫರ್ಗೆಟ್ ಪಾಸ್ವರ್ಡ್ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಮುಂದೆ ತಿಳಿಸ್ಕೊಡ್ತೀನಿ. ನೀವು ಫಸ್ಟು ಸ್ನೇಹಿತರೆ, ನೀವು ಕಳೆದ ಬಾರಿ ಬಸ್ ಪಾಸ್ಗೆ ಅಪ್ಲೈ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಮಾತ್ರ ಇಲ್ಲಿ ನೀವು ರಿನ್ಯೂವಲ್ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೀವು ಹೊಸ್ದಾಗಿ ಏನಾದ್ರು ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ನೀವು ಗ್ರಾಮವನ್ನು ಮತ್ತು ಕರ್ನಾಟಕವನ್ಗೆ ಹೋಗಬೇಕಾಗುತ್ತೆ. ನೀವು ಕಳೆದ ಬಾರಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಹಾಗೆಯೇ ಪಾಸ್ವರ್ಡು, ನಿಮಗೆ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ಕೆಳಗಡೆ ಬಂತು ಅಂದರೆ ಅಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಇದೆ. ಫರ್ಗೆಟ್ ಪಾಸ್ವರ್ಡನ್ನ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ಒಂದು ಲಿಂಕ್ ಹೋಗುತ್ತೆ. ಸ್ನೇಹಿತರೆ, ಆ ಲಿಂಕ್ನ ಮುಖಾಂತರ ನಿಮ್ಮ ಪಾಸ್ವರ್ಡ್ನ ನೀವು ಚೇಂಜ್ ಮಾಡ್ಕೋಬೋದು. ಸ್ನೇಹಿತರೆ, ಚೇಂಜ್ ಮಾಡ್ಕೊಂಡಿದ್ದ ನಂತರ ನೀವು ಈ ಥರ ಲಾಗಿನ್ ಪೇಜ್ಗೆ ಬಂದು ಅಲ್ಲಿ ನಿಮ್ಮ ಲಾಗಿನ್ ID ಬಂದು ನಿಮ್ಮ ಫೋನ್ ನಂಬರ್ ಆಗಿರುತ್ತೆ. ಮತ್ತು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂಥ ಪಾಸ್ವರ್ಡ್ನ ಹಾಕಿ ಇಲ್ಲಿ ಕೆಳಗಡೆ ನಂಬರ್ ಕಾಣ್ತಾ ಇದೆ ನೋಡಿ, ಕ್ಯಾಪ್ಚಾ, ಅದನ್ನು ಈ ಕಾಲಮಲ್ಲಿ ಹಾಕಿ ನೀವು ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಲಾಗಿನ್ ID ಬಂದು ನಿಮ್ಮ ಫೋನ್ ನಂಬರ್ ಆಗಿರ್ತದೆ. ಸ್ನೇಹಿತರೆ, ನೀವು ಇವಾಗ ನಿಮ್ಮ ಓಲ್ಡ್ ಪಾಸ್ವರ್ಡ್ನ ನೀವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಕಳೆದ ವರ್ಷ ಕೊಟ್ಟಿರ್ತೀರಲ್ಲ ಆ ಪಾಸ್ವರ್ಡ್ ನಿಮಗೆ ಗೊತ್ತಿದ್ದರೆ ಆ ಪಾಸ್ವರ್ಡ್ನ ಅಲ್ಲಿಗೆ ಹಾಕಿ ತದನಂತರ ಕೆಳಗೆ ನ್ಯೂ ಪಾಸ್ವರ್ಡ್ ಅಂದರೆ ಈಗ ಹೊಸದಾಗಿ ಒಂದು ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೋಬೇಕು. ನಂತರ ಕೆಳಗಡೆ ಕೂಡ ಕನ್ಫರ್ಮ್ ಪಾಸ್ವರ್ಡು ಅಂದರೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಸ್ವರ್ಡು ಈ ರೀತಿ ಇರಬೇಕು. ಸ್ನೇಹಿತರೆ, ಅಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ, ಆ ರೀತಿ ನೀವು ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡಿದ್ದ ನಂತರ ನೀವು ನ್ಯೂ ಪಾಸ್ವರ್ಡ್ ಮತ್ತು ಕನ್ಫರ್ಮ್ ಪಾಸ್ವರ್ಡು ಎರಡೂ ಕೂಡ ಒಂದೇ ರೀತಿ ಕ್ರಿಯೇಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ, ನೀವು ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ನೋಡಿ ಸಕ್ಸಸ್ಫುಲ್ಲಾಗಿ ಚೇಂಜ್ಡ್ ಯುವರ್ ಪಾಸ್ವರ್ಡ್, ಪ್ಲೀಸ್ ಲಾಗಿನ್ ಅಗೇನ್ ವಿತ್ ನ್ಯೂ ಪಾಸ್ವರ್ಡ್ ಅಂತ ಕೇಳುತ್ತೆ. ನೀವು ಆಟೋಮೆಟಿಕ್ಕಾಗಿ ರೀಡೈರೆಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಿ. ನಂತರ ಸೇವಾ ಸಿಂಧುದು ಲಾಗಿನ್ ಪೇಜ್ಗೆ ಈ ಥರ ಬರುತ್ತೆ. ಅಲ್ಲಿ ನೀವು ಆ್ಯಸ್ ಇಟ್ ಈಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಫೋನ್ ನಂಬರು ಮತ್ತು ಕ್ರಿಯೇಟ್ ಮಾಡ್ಕೊಂಡಾಗಂಥ ನ್ಯೂ ಪಾಸ್ವರ್ಡು ಅದನ್ನು ಹಾಕಿ ಇಲ್ಲಿ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಕ್ಯಾಪ್ಚಾ ಆ ನಂಬರ್ನ ಹಾಕಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸಬ್ಮಿಟ್ ಮಾಡಿದ ನಂತರ ನಿಮಗೆ ಸಕ್ಸಸ್ಫುಲ್ಲಾಗಿ ಈ ಥರ ಸೇವಾ ಸಿಂಧು ಸರ್ವಿಸ್ ಪ್ಲಸ್ನ ಹೋಮ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ರೈಟ್ ಸೈಡಲ್ಲಿ ಯಾರ ಹೆಸರಲ್ಲಿ ಲಾಗಿನ್ ಮಾಡಿರ್ತೀರ ಅವ್ರ ಹೆಸರು ಕಾಣುತ್ತೆ. ಸ್ನೇಹಿತರೆ, ಅದಲ್ಲದೆ ನೀವು ಇಲ್ಲಿ ಅಪ್ಲೈ ಫಾರ್ ಸರ್ವಿಸ್ ಅಂತ ಬಂದು ಅಲ್ಲಿ ವೇವ್ ಆಲ್ ಅವೈಲಬಲ್ ಸರ್ವಿಸ್ ಅಂತ ಕ್ಲಿಕ್ ಮಾಡಿದ್ರೆ ನೋಡಿ ಸ್ನೇಹಿತರೆ, ನಿಮ್ಮ ಬಸ್ ಪಾಸ್ಗೆ ಹಾಕಬೇಕಾದಂಥ ಲಿಂಕ್ಗಳು ಈ ಥರ ಶೋ ಆಗುತ್ತೆ. ಸ್ನೇಹಿತರೆ, ನೀವು ಇಲ್ಲಿ KSRTC ಹಾಗೆಯೇ ಬಸ್ ಪಾಸ್ ಕರೆಕ್ಷನ್ನು, NW KSRTC ಹಾಗೆಯೇ KKRTC ಕಲ್ಯಾಣ ಕರ್ನಾಟಕ ಎಲ್ಲ ಬಸ್ ಪಾಸ್ಗಳನ್ನು ಈ ಲಿಂಕ್ ಮುಖಾಂತರ ನೀವು ಅಪ್ಲೈ ಮಾಡ್ಬೋದು. ಇಲ್ಲಿ ನೀವು ಕರೆಕ್ಷನ್ನು ಕೂಡ ಮಾಡ್ಬೋದು. ಸ್ನೇಹಿತರೆ, ಒಂದು ವೇಳೆ ನೀವು ಬಸ್ ಪಾಸ್ ಏನಾದ್ರು ತಪ್ಪಾಗಿ ನೀವು ಎಂಟ್ರಿ ಆಗಿದ್ದರೆ, ರೂಟ್ ಏನಾದ್ರು ಚೇಂಜಸ್ ಆಗಿದರೆ ನೀವು ಚೇಂಜಸ್ ಮಾಡ್ಕೋಬೋದು. ನಾನು ಇವಾಗ KSRTCದ ಒಂದು ಅಪ್ಲಿಕೇಶನ್ ಹಾಕ್ತಾಯಿದ್ದೀನಿ. ಸ್ನೇಹಿತರೆ, ನಾವು KSRTC ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ಪಾಪಪ್ ಓಪನ್ ಆಗುತ್ತೆ. ಅಲ್ಲಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಫಾರಮ್ ಕಾಣುತ್ತೆ. ಈ ಫಾರಮ್ನ ನೀವು ನಿಮ್ಮ ಶಾಲೆಯಿಂದ ದೃಢೀಕರಣ ಮಾಡಿಕೊಂಡು ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು ತರಬೇಕಾಗತ್ತೆ. ತದನಂತರ ಇಲ್ಲಿ ಕೆಳಗಡೆ ಪ್ರೊಸೀಡ್ ಟು ಅಪ್ಲೈ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ಸ್ನೇಹಿತರೆ, ನಿಮಗೆ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ವಿದ್ಯಾರ್ಥಿ ಬಸ್ ಪಾಸುಗಳು ಹೊಸ ಮತ್ತು ನವೀಕರಣಕ್ಕಾಗಿ ಅರ್ಜಿ ಅಂತ ಈ ಫಾರಮ್ನ ನೀವು ಫುಲ್ ಫಿಲ್ಅಪ್ ಮಾಡಬೇಕಾಗತ್ತೆ. ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ವೇವ್ ಅಂದರೆ ನೀವು ಇನ್ಸ್ಟ್ರಕ್ಷನ್ನ ತಿಳ್ಕೊಬೇಕಾಗತ್ತೆ. ಸ್ಯಾಟ್ಸ್ ಆ್ಯಂಡ್ ನಾನ್ ಸ್ಯಾಟ್ಸ್ IDಯಲ್ಲಿ ಯಾರು ಬರ್ತಾರೆ ಅಂತ. ನೀವು ನಾನ್ ಸ್ಯಾಟ್ಸ್ ಅಂದರೆ ಡಿಗ್ರಿ PUC ಮೇಲೆ ನಾನ್ ಸ್ಯಾಟ್ಸ್ ಬರ್ತಾರೆ. ಮತ್ತು 1ರಿಂದ SLC ತನಕ ನಿಮಗೆ ಸ್ಯಾಟ್ಸ್ IDಯಲ್ಲಿ ಬರ್ತಾರೆ. SATS ನಂಬರ್ ಇರುತ್ತಲ್ಲ ಅದ್ರ ಮೇಲೆ ನೀವು ಅಪ್ಲೈ ಮಾಡ್ಬೋದು. ನಾನು ಇವಾಗ ಅಪ್ಲೈ ಮಾಡ್ತಾಯಿದ್ದೀನಿ. ನೀವು ಕೆಳಗಡೆ ಬಂತು ಅಂದರೆ ಅಲ್ಲಿ ಕಾಲಮಲ್ಲಿ ಇಂಡಿಯನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ತದನಂತರ ಕರ್ನಾಟಕ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ನಿಮ್ಮ ಆಧಾರ್ ನಂಬರ್ನ ಹಾಕಬೇಕಾಗತ್ತೆ. ಆಧಾರ್ ನಂಬರ್ನ ಹಾಕಿ ಕ್ಲಿಕ್ ಮಾಡಿದ್ರೆ ಈ ಥರ
ಕನ್ಸ್ಟೆಂಟ್ ಬಾಕ್ಸ್ ಓಪನ್ ಆಗುತ್ತೆ, ನೀವು ಅಗ್ರಿ ಮಾಡಬೇಕಾಗತ್ತೆ. ನಂತರ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ, ಆ OTPನ ಹಾಕಿ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ವ್ಯಾಲಿಡೇಟ್ ಮಾಡಿದ ನಂತರ ಮತ್ತೆ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ಮತ್ತೆ ಇನ್ನೊಂದು OTP ಬರುತ್ತೆ ಸ್ನೇಹಿತರೆ, ಆ OTPನ ಈ ಪಾಪಪ್ಪಲ್ಲಿರೋ ಬಾಕ್ಸ್ಗೆ ಹಾಕಿ ನೀವು ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಈಗ OTP ಹಾಕಿ ನಾನು ವ್ಯಾಲಿಡೇಟ್ ಮಾಡ್ತಾಯಿದ್ದೀನಿ. ನಂತರ ನಿಮಗೆ ಈ ಥರ ವೆರಿಫೈಡ್ ಅಂತ ಒಂದು ಪಾಪಪ್ ಬರುತ್ತೆ, ಓಕೆ ಮಾಡಿ. ತದನಂತರ ಸ್ನೇಹಿತರೆ ನಿಮ್ಮ ಕೋರ್ಸ್ ಡೀಟೇಲ್ಸು, ನೀವು PUCನ ಇಲ್ಲ ನೀವು ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಅಂತ ಕೇಳುತ್ತೆ. ನಾನು ಪ್ರೈಮರಿ ಸ್ಕೂಲ್ ಆಗ್ತಿರೋದ್ರಿಂದ ಪ್ರೈಮರಿ ಸ್ಕೂಲ್ ಸೆಲೆಕ್ಟ್ ಮಾಡಿಕೊಂಡು ಮತ್ತು 7th ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಸ್ನೇಹಿತರೆ ನಿಮ್ಗೆ ಈ ಥರ ಆ ಹುಡುಗಂದು ಫೋಟೋ ಸಮೇತವಾಗಿ ಅವರ ಅಡ್ರೆಸ್ ಸಮೇತವಾಗಿ ತಂದೆ ಹೆಸರು ಹೀಗೆ ಅವರ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ಕ್ಯಾಟಗರಿ SC ST ಮತ್ತು ಅದರ್ಸ್ ಅಂತ ಬರುತ್ತೆ. ನೀವು SC STನ ಸೆಲೆಕ್ಟ್ ಮಾಡಿಕೊಂಡ್ರೆ ನೀವು ID ನಂಬರ್ನ ಹಾಕಬೇಕಾಗತ್ತೆ. ನಾನು ಇವಾಗ ಹಾಕ್ತಾ ಇರ್ತಕ್ಕಂಥದ್ದು ಅದರ್ಸ್ ಆಗಿರೋದ್ರಿಂದ ಅದರ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಈ ಪಾಪಪ್ ಹೋಗುತ್ತೆ ಸ್ನೇಹಿತರೆ. ನಂತರ ನೀವು ನಿಮ್ಮ ವಿದ್ಯಾಸಂಸ್ಥೆ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಅಲ್ಲಿ ಎಂಟರ್ ದ ಸ್ಯಾಟ್ಸ್ ನಂಬರ್ ಅಂತ ಕೇಳುತ್ತೆ, ಅಲ್ಲಿ ನೀವು ಹುಡುಗನ ಸ್ಯಾಟ್ಸ್ ನಂಬರ್ ಹಾಕಿ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಆ ಹುಡುಗನ ಡೀಟೇಲ್ಸು ಫೆಚ್ ಆಗುತ್ತೆ ಸ್ನೇಹಿತರೆ. ಆ ಹುಡುಗ ಏನು ಓದ್ತಾ ಇದ್ದಾನೆ ಮತ್ತು ಯಾವ ಸ್ಕೂಲು ಎಲ್ಲ ಡೀಟೇಲ್ಸು ಓಪನ್ ಆಗುತ್ತೆ. ನಂತರ ಕೆಳಗಡೆ ನೀವು ಟ್ರಾವೆಲ್ಸ್ ರೂಟ್ ಡೀಟೇಲ್ಸ್ ಅಂತ ಬರುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಫಿಲ್ ಆಗಿರ್ತದೆ ಸ್ನೇಹಿತರೆ. ಕಳೆದ ಬಾರಿ ಹಾಕಿರ್ತಕ್ಕಂಥದ್ದು ನೀವು ಅದೇ ರೂಟಲ್ಲಿ ತಿರುಗಾಡ್ತಾ ಇದ್ದೀರಾ ಅಂದರೆ ಎಸ್ ಅಂತ ಹಾಕಿ. ನೀವು ಎಸ್ ಅಂತ ಮಾಡಿದ್ರೆ ಯಾವುದೇ ದಾಖಲಾತಿಗಳನ್ನ ಅಪ್ಡೇಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ಈಗ ನೋ ಅಂತ ಮಾಡ್ತಾಯಿದ್ದೀನಿ, ಯಾಕಂದರೆ ಹುಡುಗನ ರೂಟು ಇವಾಗ ಚೇಂಜ್ ಮಾಡಿದ್ದಾನೆ. ಅದರಿಂದ ನಾನು ನೋ ಅಂತ ಕ್ಲಿಕ್ ಮಾಡಿ ನಾವು ನಿಯರೆಸ್ಟ್ ಬೋರ್ಡಿಂಗ್ ಪಾಯಿಂಟು ಅದರ್ಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಂಟರ್ ದ ಬೋರ್ಡಿಂಗ್ ಪಾಯಿಂಟು ಆ ಹುಡುಗನ ಊರನ್ನು ಹಾಕಿ, ತದನಂತರ ನಿಯರೆಸ್ಟು ಡ್ರಾಪ್ ಪಾಯಿಂಟು ಅಂದರೆ ಹುಡುಗನ ಶಾಲೆಯ ಅಡ್ರೆಸ್ಸು ಆ ಊರನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ಎಂಟರ್ VA1 ಅಂತ ಬರುತ್ತೆ, ಅಲ್ಲಿ ರೂಟ್ನ ಹಾಕ್ಕೊಳ್ಳಿ. ಯಾವ ಮುಖಾಂತರ ನೀವು ಆ ಶಾಲೆಗೆ ಹೋಗ್ತಾಯಿದ್ದೀರಿ ಅನ್ನೋ ರೂಟ್ನ ಕೇಳುತ್ತೆ. ತದನಂತರ ಸ್ನೇಹಿತರೆ ನೀವು ಕೆಳಗಡೆ ಬಂತು ಅಂದರೆ ನಿಮ್ಮದು ಡಿವಿಷನ್ನ ಸೆಲೆಕ್ಟ್ ಮಾಡ್ಕೋಬೇಕು, ನೀವು ಎಲ್ಲಿ ಬಸ್ ಪಾಸ್ ಮಾಡಿಸ್ತಿದ್ದೀರ ಅಂತ. ಮೈಸೂರು ರೂರಲ್ಲು ಮತ್ತು ನಿಮ್ಮ ಡಿಪೋ ಮತ್ತು ನಿಮ್ಮ ಕೌಂಟ್ರ್ ಅಷ್ಟನ್ನು ಹಾಕಿ ಕೆಳಗೆ ಕಾಣ್ತಾ ಇರ್ತಕ್ಕಂಥ ನೀವು ಒಂದು ಸಾರಿ ರೀಡ್ ಮಾಡ್ಕೊಳ್ಳಿ ಸ್ನೇಹಿತರೆ, ಫಿಲ್ ಮಾಡಿರೋದೆಲ್ಲ ಕರೆಕ್ಟಾಗಿದೆ ಅಂತ. ನೀವು ಒಂದು ವೇಳೆ ತಪ್ಪು ಮಾಡಿದ್ರೆ ನೀವು ಮತ್ತೆ ಕರೆಕ್ಷನ್ ಮಾಡೋಕ್ಕೆ ಬರೋದಿಲ್ಲ. ನಾನು ಅಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ನ ಹಾಕಿ ಸಬ್ಮಿಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ಮತ್ತೆ ಒಂದು ಪಾಪಪ್ ಬರ್ತಾಯಿದೆ. ಈ ಪಾಪಪ್ಪಲ್ಲಿ ಹೇಳ್ತಾ ಇದ್ದಾರೆ ಕೆನಾಟ್ ಬಿ ಚೇಂಜ್ಡ್ ಅಂತ, ಅಂದರೆ ನೀವು ಒಂದು ಸಾರಿ ಸಬ್ಮಿಟ್ ಮಾಡಿದ್ಮೇಲೆ ಅಪ್ಲಿಕೇಶನ್ನ ನೀವು ಕರೆಕ್ಷನ್ ಮಾಡೋಕ್ಕಾಗಲ್ಲ ಅಂತ. ನೀವು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ಥರ ಪಾಪಪ್ ಬರುತ್ತೆ. ಮತ್ತೆ ಒಂದು ಸಾರಿ ಕ್ಲೀನಾಗಿ ರೀಡ್ ಮಾಡ್ಕೊಳ್ಳಿ, ಯಾಕಂದರೆ ಯಾವ್ದಾರು ತಪ್ಪು ಎಂಟ್ರಿ ಆಗಿದೆಯಾ, ನಿಮ್ಮ ರೂಟು ನೀವು ಹೋಗೋ ರೂಟು ಎಲ್ಲ ಕರೆಕ್ಟಾಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬಂದು ಅಟ್ಯಾಕ್ ಚೆನ್ನಾಗಿ ಸರಿ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ 2 ದಾಖಲಾತಿಗಳನ್ನ ಹಾಕಬೇಕಾಗತ್ತೆ. ಒಂದು ಸ್ಕೂಲಿಂದ ಸೈನ್ ಮಾಡಿಸ್ಕೊ ಬಂದಿರ್ತಕ್ಕಂಥ ದಾಖಲಾತಿ, ನಂತರ ನಿಮ್ಮ ಸ್ಕೂಲ್ ಬಿಲ್ ರೆಸಿಪ್ಟು ಅಂದರೆ ಶುಲ್ಕ ರಸೀತಿ. ನಾನಿವಾಗ ಡಿಕ್ಲರೇಷನ್ ಫಾರ್ಮ ಕ್ಲಿಕ್ ಮಾಡಿ ಅದನ್ನು ಸೆಲೆಕ್ಟ್ ಮಾಡಿದೆ, ಅಪ್ಲೋಡ್ ಮಾಡಿದೆ. ತದನಂತರ ಫೀಸ್ ರೆಸಿಪ್ಟನ್ನ ಚೂಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ನೀವು ಕೆಳಗಡೆ ಬರಬೇಕಾಗತ್ತೆ, ಸೇವ್ ಅನೆಕ್ಸರ್ ಅಂತ ಇದೆ, ಅದನ್ನು ಮತ್ತೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಮತ್ತೆ ಇನ್ನೊಂದು ಪ್ರಿವ್ಯೂ ಬರುತ್ತೆ ಸ್ನೇಹಿತರೆ. ನೀವು ಏನೇನು ಅಪ್ಲೋಡ್ ಮಾಡಿದರೆ ದಾಖಲಾತಿ ಎಲ್ಲ ಶೋ ಆಗುತ್ತೆ. ಇಲ್ಲಿ ನೀವು ಕೆಳಗಡೆ ಬಂದು ಸಬ್ಮಿಟ್ ಬಟನ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಮದು ಯಶಸ್ವಿಯಾಗಿ ಬಸ್ ಪಾಸ್ಗೆ ಅರ್ಜಿನ ಹಾಕಿರ್ತಕ್ಕಂಥದ್ದು ಶೋ ಆಗುತ್ತೆ ಸ್ನೇಹಿತರೆ. ನಿಮಗೆ ಸಕಲ ಅಕ್ಲಾಜ್ಮೆಂಟ್ ನಂಬರು ಕೂಡ ಇಲ್ಲಿ ಶೋ ಆಗುತ್ತೆ. ನೀವು ಈ ಕಾಪಿನ ಪ್ರಿಂಟ್ ತಗೋಬೇಕಾಗತ್ತೆ. ಪ್ರಿಂಟ್ ತಗೊಂಡಿದ ನಂತರ ಇಲ್ಲಿ ನೀವು ನೋಡ್ಬೋದು ನಿಮಗೆ ಎಷ್ಟು ಶುಲ್ಕ ಬಂದಿದೆ, ಬಸ್ ಪಾಸ್ಗೆ ಎಷ್ಟು ಅಮೌಂಟು ಎಲ್ಲ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ ಸ್ನೇಹಿತರೆ. ನೀವು ಇದನ್ನು ಪ್ರಿಂಟ್ ತಗೊಂಡು ಇದ್ರ ಜೊತೆ ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಸ್ಕೂಲಿಂದ ಕೊಟ್ಟಿರ್ತಕ್ಕಂಥ ಸಾಲ ದೃಢೀಕರಣ ಪತ್ರ, ಹಾಗೆಯೇ ನಿಮ್ಮ ಶುಲ್ಕ ರಸೀತಿ, ಹಾಗೆಯೇ 2 ಫೋಟೋಗಳು ಸ್ಟಾಂಪ್ ಸೈಜ್ದು ಅಷ್ಟನ್ನು ನೀವು ಜೊತೆಯಲ್ಲಿ ತೊಗೊಂಡು ನಿಮ್ಮ ಸಂಬಂಧಪಟ್ಟ ಬಸ್ ಪಾಸ್ ಕೌಂಟರ್ಗೆ ನೀವು ತೊಗೊಂಡೋಗಿ ಕೊಟ್ಟರೆ ನಿಮಗೆ 1 or 2 ಡೇಸಲ್ಲಿ ನಿಮಗೆ ಡಿಜಿಟಲ್ ಪಾಸನ್ನು ರೆಡಿ ಮಾಡಿಕೊಡ್ತಾರೆ ಸ್ನೇಹಿತರೆ. ಇಷ್ಟು ಈಸಿಯಾಗಿ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ ನೀವು ಈ ರೀತಿ ಅರ್ಜಿ ಹಾಕಬಹುದು ಸ್ನೇಹಿತರೆ. ನಾನು ತೋರಿಸಿರೋ ರೀತಿಯಲ್ಲಿ ನೀವು ಅರ್ಜಿನ ಅಪ್ಲೈ ಮಾಡಿದ್ರೆ ನೀವು ಮನೆಯಲ್ಲೇ ಕೂತು ಕೂಡ ಯಶಸ್ವಿಯಾಗಿ ನಿಮ್ಮ ಅರ್ಜಿನ ಹಾಕ್ಬೋದು ಸ್ನೇಹಿತರೆ. ಅದಲ್ಲದೆ ಸ್ನೇಹಿತರೆ ಇದು ಉಪಯುಕ್ತ ಮಾಹಿತಿ ಆಗಿರೋದ್ರಿಂದ ನಿಮ್ಮ ಸ್ನೇಹ ವರ್ಗಕ್ಕೂ ಕೂಡ ನೀವು ಇದನ್ನು ಶೇರ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ನಿಮಗೆ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವೀಡಿಯೋಗಳನ್ನ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.